ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯಾಟ್ಸನ್ ಆಗ್ರೋ ಪ್ರಾಡಕ್ಟ್ಸ್ ಅನ್ನುವಂತಹ ಕಂಪನಿಯನ್ನು ಅನಲೈಸ್ ಮಾಡೋಣ. ಸೊ ಹ್ಯಾಟ್ಸನ್ ಆಗ್ರೋ ಪ್ರಾಡಕ್ಟ್ಸ್, ಹ್ಯಾಟ್ಸನ್ ಅಂತ ವರ್ಡ್ ಕೇಳಿದ ತಕ್ಷಣ ನಿಮಗೆ ಒಂದು ಕರ್ಡ್ ಅಡ್ವರ್ಟೈಸ್ಮೆಂಟ್ ನೆನಪಾಗ್ಬೋದಲ್ವಾ? ಸೊ ಟಿವಿನಲ್ಲಿ ನೋಡ್ತಾ ಇರ್ತೀರ, ಹ್ಯಾಟ್ಸನ್ ಕರ್ಡ್ ಬಹಳ ಲೈಕ್ ಬಿಳಿಗಿರುತ್ತೆ, ಅನ್ನದ ಮೇಲೆ ಹಾಕೊಂಡು ತಿಂತಾ ಇರ್ತಾರೆ. ಸೊ ನಮಗೂ ಹಾಗೆ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ನನ್ಗೆ ಹಾಗೆ ಅನ್ಸುತ್ತೆ. ಓಕೆ, ಸೊ ಹ್ಯಾಟ್ಸನ್ ಕೇವಲ ಕರ್ಡ್ ಅಷ್ಟೇ ಅಲ್ಲ, ಇನ್ನು ಹಲವಾರು ಡೈರಿ ಪ್ರಾಡಕ್ಟ್ಸ್ಗಳನ್ನ ಮಾಡುತ್ತೆ. ಆ್ಯಂಡ್ ಅವ್ರದ್ದೇ ಆದಂತಹ ಏನಿದೆ, ಕರ್ಡ್ ಇದೆ, ತುಪ್ಪ ಇದೆ, ಆಮೇಲೆ ಹಾಲಿದೆ, ಅದಾದ ನಂತರ ಐಸ್ ಕ್ರೀಮ್ ಇದೆ. ಆ್ಯಂಡ್ ಆರೋಗ್ಯ ಅಂತ ಕೇಳಿರ್ತೀರ ಅಲ್ವಾ ಬ್ರ್ಯಾಂಡು, ಅದು ಕೂಡ ಇವರದೇ, ಹ್ಯಾಟ್ಸನ್ ಅವ್ರದ್ದೇ. ಆ್ಯಂಡ್ ಐಸ್ ಕ್ರೀಮ್ ಕೂಡ ಇದೆ ಇವ್ರದ್ದು, ಪನ್ನೀರ್ ಇದೆ, ಆ್ಯಂಡ್ ಹಲವಾರು ಡೈರಿ ಪ್ರಾಡಕ್ಟ್ಸ್ ಇವರ ಒಂದು ಅಂಡರಲ್ಲಿ ಬರ್ತದೆ. ಆ್ಯಂಡ್ ಅರುಣ್ ಐಸ್ ಕ್ರೀಮ್ ಫೇಮಸ್ ಆಗಿದೆ ಅಲ್ವಾ? ಅರುಣ್ ಐಸ್ ಕ್ರೀಮ್ ನಿಮಗೆಲ್ಲ ಗೊತ್ತು, ರೈಟ್? ಸೊ ಅರುಣ್ ಐಸ್ ಕ್ರೀಮ್ಸ್ ಇವರದೇ ಅಂಡರಲ್ಲಿ ಬರ್ತದೆ. ಅರುಣ್ ಐಸ್ ಕ್ರೀಮ್ ಬ್ರ್ಯಾಂಡ್ ಇದೆಯಲ್ಲ, ಆ ಒಂದು ಕಂಪನಿ ಕೂಡ ಹ್ಯಾಟ್ಸನ್ ಅಂಡರಲ್ಲೇ ಬರುತ್ತೆ. ಇಟ್ಸ್ ಅ ಸಬ್ಸಿಡರಿ ಆಫ್ ಹ್ಯಾಟ್ಸನ್. ಓಕೆ, ಈಗ ನಾವು ಹ್ಯಾಟ್ಸನ್ ಕಂಪನಿಯ ಒಂದು ಅನಾಲಿಸಿಸ್ ಶುರು ಮಾಡೋಣ. ಓಕೆ, ಕಂಪನಿಯ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇಟ್ ಆಲ್ ಬಿಗನ್ಸ್ ವಿತ್ ಅ ಸಿಂಗಲ್ ಡ್ರಾಪ್. ಓಕೆ ಫೈನ್. ಸೊ 9.55 ಲಕ್ಷ, ಹತ್ತಿರ 10 ಲಕ್ಷ, 9.5 ಲಕ್ಷ ಫಾರ್ಮರ್ಸು ಹ್ಯಾಟ್ಸನ್ ಜೊತೆ ಟೈಅಪ್ ಆಗಿದಾರಂತೆ. ಸೊ ಹ್ಯಾಟ್ಸನ್ಗೆ ಹತ್ತಿರ 12,900ಕ್ಕೂ ಹೆಚ್ಚು ಮಿಲ್ಕ್ ಬ್ಯಾಂಕ್ ಇದೆಯಂತೆ. ಪ್ರತಿದಿನ 39 ಲಕ್ಷ ಲೀಟರ್ ಮಿಲ್ಕ್ನ ಪ್ರೊಕ್ಯೂರ್ ಮಾಡ್ತಾರಂತೆ ಇವರು. ಆ್ಯಂಡ್ ಇವರ ಹತ್ರ 4,800ಕ್ಕೂ ಹೆಚ್ಚು ವೆಹಿಕಲ್ಸ್ ಇದೆ. ಆ್ಯಂಡ್ 20 ಪ್ರೊಸೆಸಿಂಗ್ ಪ್ಲಾಂಟ್ಸ್ ಇದೆಯಂತೆ ಹ್ಯಾಟ್ಸನ್ ಅವ್ರ ಹತ್ರ. ಓಕೆ, ದೆನ್ ಇದರ ಮಿಲ್ಕ್ ಪ್ರಾಡಕ್ಟ್ಸ್ ನೋಡೋದಾದ್ರೆ ಅರುಣ್ ಐಸ್ ಕ್ರೀಮ್ ಇದರ ಒಂದು ಪ್ರಾಡಕ್ಟ್ಸ್. ಹ್ಯಾಟ್ಸನ್ ಪ್ರಾಡಕ್ಟ್ಸ್ ನೋಡೋದಾದ್ರೆ ಅರುಣ್ ಐಸ್ ಕ್ರೀಮ್ಸ್, ಆರೋಗ್ಯ ಹಾಲು, ಆರೋಗ್ಯ ಪ್ರಾಡಕ್ಟ್ಸ್, ಹ್ಯಾಟ್ಸನ್ ಇವರದೇ ಬ್ರ್ಯಾಂಡಲ್ಲಿ ಬಿಡ್ತಾರೆ. ಆ್ಯಂಡ್ ಇಬ್ಯಾಕೋ ಕೇಳಿರ್ತೀರ ಅಲ್ವಾ? ಇಬ್ಯಾಕೋ ಸೊ ಇಬ್ಯಾಕೋ ಅನ್ನೋದು ಒಂದು ಐಸ್ ಕ್ರೀಮ್ ಬ್ರ್ಯಾಂಡ್ ಆಗಿರುತ್ತೆ. ಸೊ ಇಬ್ಯಾಕೋ ಐಸ್ ಕ್ರೀಮ್ ಕೇಳಿರ್ತೀರಾ, ಅರುಣ್ ಐಸ್ ಕ್ರೀಮ್ ಕೇಳಿರ್ತೀರಾ. ಸೊ ನಾನು ಯಾಕೆ ಇವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಸಮ್ಮರ್ ಶುರು ಆಗಿದೆ ಅಲ್ವಾ? ಸಮ್ಮರ್ ಒಂದು ತಿಂಗಳಿಂದನೇ ಸ್ಟಾರ್ಟ್ ಆಯ್ತು, ಫೆಬ್ರವರಿಯಿಂದನೇ. ಬಟ್ ಈ ಟೈಮಲ್ಲಂತೂ ಲೈಕ್ ವಾರದಲ್ಲಿ ಹತ್ತತ್ರ 2 ಸರಿನಾರೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ, ಬಿಕಾಸ್ ಅಷ್ಟು ಹೀಟ್ ಇದೆ ಅಲ್ವಾ? ಸೊ ಸಮ್ಮರಲ್ಲಿ ಐಸ್ ಕ್ರೀಮ್ ಸೇಲ್ಸ್ ಜಾಸ್ತಿ ಆಗುತ್ತೆ. ಐಸ್ ಕ್ರೀಮ್ ಅಷ್ಟೇ ಅಲ್ಲ, ಡೈರಿ ಪ್ರಾಡಕ್ಟ್ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದರೊಂದು ಶಾರ್ಟಾಗಿ ಇನ್ಫಾರ್ಮೇಷನ್ ನೋಡ್ಕೊಂಡು ಬಂದ್ಬಿಡೋಣ ಹ್ಯಾಟ್ಸನ್ ಅವ್ರದ್ದು. ಸೊ ಹ್ಯಾಟ್ಸನ್ ಹಿಸ್ಟ್ರಿ 5 ಡಿಕೇಡಿಂದ ಇದೆ ಅಂತ, ಅಂದರೆ 50 ವರ್ಷದಿಂದ ಇದೆಯಂತೆ. ಈ ಒಂದು ಕಂಪನಿಯ ಫೌಂಡರ್ ಚಂದ್ರಮೋಹನ್ ಅಂತ ಹೇಳಿ, ಅವರು ಫಸ್ಟು ಇನಿಷಿಯಲಿ ಅರುಣ್ ಐಸ್ ಕ್ರೀಮ್ಸ್ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಹ್ಯಾಟ್ಸನ್. ಸೊ ಅರುಣ್ ಹ್ಯಾಟ್ಸನ್. ಮಿಲ್ಕ್ ಆ್ಯಂಡ್ ಕರ್ಡ್ ಅಂಡರ್ ಆರೋಗ್ಯ ಆ್ಯಂಡ್ ಹ್ಯಾಟ್ಸನ್ ಬ್ರ್ಯಾಂಡ್. ಆರೋಗ್ಯ ಮತ್ತು ಹ್ಯಾಟ್ಸನ್ ಬ್ರ್ಯಾಂಡಿಂದ ಮಿಲ್ಕ್ ಮತ್ತು ಕರ್ಡ್. ಆ್ಯಂಡ್ ಐಸ್ ಕ್ರೀಮ್ಸ್ ಅಂಡರ್ ಅರುಣ್ ಮತ್ತು ಇಬ್ಯಾಕೋ ಅನ್ನುವಂತಹ ಬ್ರ್ಯಾಂಡ್ ಮುಖಾಂತರ ಹೊರ್ತಾ ಇರ್ತಾರೆ ಇವರು. ಆ್ಯಂಡ್ ಸಂತೋಷ ಅಂತಲೂ ಒಂದು ಪ್ರಾಡಕ್ಟ್ ಇದೆ, ಇವ್ರದ್ದು ಬ್ರ್ಯಾಂಡ್ ಇದೆ. ಅದರಲ್ಲಿ ಯಾವ ಒಂದು ಪ್ರಾಡಕ್ಟ್ ಬರುತ್ತೆ ಅಂದರೆ ಕ್ಯಾಟಲ್ ಫೀಡ್. ಸೊ ಕ್ಯಾಟಲ್ಸ್ ಅಂದರೆ ದನ ಕರುಗಳಿಗೆ ಫೀಡ್ ಮಾಡುವಂತಹ ಊಟ, ಅದನ್ನು ಸಂತೋಷ ಅನ್ನುವಂತಹ ಬ್ರ್ಯಾಂಡ್ ಮುಖಾಂತರ ತಗೊಂಬಂದಿದ್ದಾರೆ. ಆ್ಯಂಡ್ ರೆಡಿ ಟು ಈಟ್ ಪಿಜ್ಜಾ ಅಂಡರ್ ಒಯಾಲೋ. ಸೊ ಒಯಾಲೋ ಅಂತ ಕೂಡ ಬ್ರ್ಯಾಂಡ್ ಇದೆಯಂತೆ. ರೆಡಿ ಟು ಈಟ್ ಪಿಜ್ಜಾ ಅಂದರೆ ಜಸ್ಟ್ ಈಗ ಪರೋಟ ಬರುತ್ತಲ್ಲ, ಅವ್ರದ್ದು ದೋಸೆ ಸಂಪಣ ಪರೋಟ. ಸೊ ಜಸ್ಟ್ ತವಾ ಮೇಲೆ ಹಾಕಿ ಬೇಯಿಸಿ ತಿನ್ನೋದು. ಸೊ ಅದೇ ಥರ ರೆಡಿ ಟು ಈಟ್ ಪಿಜ್ಜಾ ಕೂಡ ಇವರು ತಂದಿದ್ದಾರಂತೆ ಒಯಾಲೋ ಬ್ರ್ಯಾಂಡ್ ಮುಖಾಂತರ. ನೆಕ್ಸ್ಟ್ ರೆವಿನ್ಯೂ ನೋಡೋದಾದ್ರೆ, ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ 92% ಕಾಂಟ್ರಿಬ್ಯೂಟ್ ಮಾಡುತ್ತಂತೆ. ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಲೈಕ್ ಕ್ಯಾಟಲ್ ಫೀಡ್, ರೆಡಿ ಟು ಈಟ್, ಅದು 8% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಈ ಮೊಸರು, ಹಾಲು, ತುಪ್ಪ, ಹಾಗೆ ಐಸ್ ಕ್ರೀಮ್ಸ್. ಸೊ ಅದೆಲ್ಲ 92%. ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ ಲೈಕ್ ಕ್ಯಾಟಲ್ ಫೀಲ್ಡ್, ರೆಡಿ ಟು ಈಟ್ ಅಂದರೆ ಪಿಜ್ಜಾ ಹೇಳಿದ್ನಲ್ಲ, ಸೊ ಅದು 8% ಕಾಂಟ್ರಿಬ್ಯೂಟ್ ಮಾಡುತ್ತಂತೆ. ಸೊ 4% ಆಫ್ ದ ಟೋಟಲ್ ರೆವಿನ್ಯೂ ಕಮ್ಸ್ ಫ್ರಮ್ ಎಕ್ಸ್ಪೋರ್ಟಿಂಗ್. ಅಂದರೆ ಡೊಮ್ಯಾಸ್ಟಿಕ್ಕಲ್ಲಿ, ಅಂದರೆ ಇಂಡಿಯಾದಲ್ಲೇ 96% ರೆವಿನ್ಯೂ ಇವರು ತಗೊಳ್ತಾರೆ. ಸೊ 4% ರೆವಿನ್ಯೂ ಹೊರಗಡೆಯಿಂದ ಬರುತ್ತೆ. ಅಂದರೆ ಇದು ಡೈರಿ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸೊ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಮಿಲ್ಕ್ ಅಲ್ವಾ? ಸೊ ಇಂಡಿಯಾದಲ್ಲಿ
ನಾವೇ ಕನ್ಸ್ಯೂಮರ್ಸ್ ಜಾಸ್ತಿ ಇದ್ದಾರೆ ಇಂಡಿಯಾದಲ್ಲಿ. ಸೊ ಹಾಗಾಗಿ ಎಕ್ಸ್ಪೋರ್ಟೇಷನ್ ಏನು ಅವಶ್ಯಕತೆ ಇರಲ್ಲ, ಬಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. 4% ಎಕ್ಸ್ಪೋರ್ಟ್ ಇದೆಯಂತೆ ಇವ್ರಿಗೆ. ಸೊ ಟೋಟಲ್ 38 ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಸೊ ಅಮೇರಿಕಾ, ಮಿಡಲ್ ಈಸ್ಟ್ ಆ್ಯಂಡ್ ಸೌತ್ ಏಷ್ಯನ್ ಮಾರ್ಕೆಟ್ಸ್. ಸೊ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಎಷ್ಟು ಪ್ರೊಕ್ಯೂರ್ ಮಾಡ್ತಾರೆ ಮಿಲ್ಕು? ಸೊ ಲಾರ್ಜೆಸ್ಟ್ ಡೈಲಿ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ನೆಟ್ವರ್ಕ್ ಎಷ್ಟಿದೆ? 2.73 ಮಿಲಿಯನ್ ಲೀಟರ್ಸ್ ಪರ್ ಡೇ ಅಂತ ಇದೆಯಂತೆ. ಸೊ 2.73 ಮಿಲಿಯನ್ ಲೀಟರ್ಸ್ ಇಷ್ಟು ಹೆಚ್ಚಾಗಿದೆ ಅಲ್ವಾ? ಸೊ 2 ಮಿಲಿಯನ್ ಅಂದರೆ ಎಷ್ಟಾಯಿತು? 1 ಮಿಲಿಯನ್ ಅಂದರೆ 10 ಲಕ್ಷ, 2 ಮಿಲಿಯನ್ ಅಂದರೆ 20 ಲಕ್ಷ. ಸೊ 20 ಲಕ್ಷದ 73,000 ಇದೆಯಂತೆ ಇವರ ಹತ್ರ. ಓಕೆ, ಸೊ 27 lakhs ಇಫ್ ಐ ಆಮ್ ನಾಟ್ ರಾಂಗ್. ಒಂದು ಸೆಕೆಂಡ್, ಇಲ್ಲಿ ಎಷ್ಟೋ ಹಾಕಿದ್ರಲ್ಲ. ಸೊ ಇಲ್ಲಿ ಅವರು 37 ಲಕ್ಷ ಅಂತ ಏನೋ ಹಾಕಿದ್ರಲ್ವಾ ಇಲ್ಲಿ. ಸೊ ಪ್ರೊಕ್ಯೂರ್ಮೆಂಟ್ ಓಕೆ 39 ಲ್ಯಾಕ್ ಲೀಟರ್ಸ್ ಆಫ್ ಮಿಲ್ಕ್ ಅಂತ ಹಾಕಿದ್ದಾರೆ ಇಲ್ಲಿ. ಓಕೆ ಫೈನ್. ಸೊ ಹತ್ತತ್ರ 39 ಲಕ್ಷ ಲೀಟರ್ಸ್ ಆಫ್ ಮಿಲ್ಕ್ ಪ್ರೊಕ್ಯೂರ್ ಮಾಡ್ತಾ ಅಂತಿರು. ಓಕೆ, ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ಸೊ 3,000 ಆಗಲೇ ಹೇಳಿದಾಗೆ 3,600 ಔಟ್ಲೆಟ್ಸ್ ಇದೆಯಂತೆ. ಸೊ 11 ಮೇಜರ್ ಸ್ಟೇಟ್ಸಲ್ಲಿ. ಆ್ಯಂಡ್ ಕ್ಯಾಡಲ್ ಫೀಲ್ಡ್ ಯೂಶಲಿ ಇವರು ತಮಿಳ್ನಾಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡ್ತಾರೆ. ಸೊ 20 ಪ್ರೊಸೆಸಿಂಗ್ ಪ್ಲಾಂಟ್ಸ್ ಆ್ಯಂಡ್ ಪ್ಯಾಕೇಜಿಂಗ್ ಪ್ಲಾಂಟ್ಸ್ ಇನ್ ತಮಿಳ್ನಾಡು ಆ್ಯಂಡ್ ಕರ್ನಾಟಕ, ಎರಡೇ ಸ್ಟೇಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇರೋದು ಇವ್ರದ್ದು. ಆ್ಯಂಡ್ ಮಹಾರಾಷ್ಟ್ರದಲ್ಲೂ ಕೂಡ ಎಕ್ಸ್ಪ್ಯಾನ್ಷನ್ ನ್ಯೂ ಪ್ಲಾಂಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಸೊ ನ್ಯೂ ಪ್ಲಾಂಟ್ ಪ್ರಿಪೇರ್ ಆಗ್ತಾ ಇದ್ದಾರೆ. ಆ್ಯಂಡ್ ಪನೀರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ ತಮಿಳ್ನಾಡು ಆ್ಯಂಡ್ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ನಾರ್ತ್ ಇಂಡಿಯಾ ಕೂಡ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ಸ್ ಇದೆ ಇವ್ರದ್ದು. ಆ್ಯಂಡ್ ಇನೋವೇಷನ್ ಏನು? ಬಲ್ಕ್ ಮಿಲ್ಕ್ ಕೂಲರ್ಸ್, ಥರ್ಮಲ್ ಬ್ಯಾಟ್ರಿ ಬೇಸ್ಡ್ ಬಲ್ಕ್ ಮಿಲ್ಕ್ ಕೂಲರ್ಸ್. ಸೊ ಮಿಲ್ಕ್ ಸ್ಟೋರೇಜ್ ಪರ್ಪಸ್ಗೋಸ್ಕರ ಮಿಲ್ಕ್ನ ಕೂಲ್ ಮಾಡೋದಕ್ಕೆ. ಸೊ ಮಿಲ್ಕ್ ಯೂಶಲಿ ಹೇಗೆ ಮಾಡ್ತಾರೆ? ಪ್ಯಾಶ್ಚರೈಸೇಷನ್ ಪ್ರಾಸೆಸ್ಸಿಂದ ಮಾಡ್ತಾರಲ್ವಾ, ಹೀಟ್ ಮಾಡಿ ಸಡನ್ ಕೂಲಿಂಗ್ ಪ್ರಾಸೆಸ್ ಮಾಡ್ತಾರೆ ಅವರು. ಯಾಕೆ? ಜರ್ಮ್ಸ್ ಎಲ್ಲ ಇದ್ರೆ ಜರ್ಮ್ಸ್ ಸಾಯಲಿ ಅಂತ, ಜರ್ಮ್ಸ್. ಅಬ್ಸಾರ್ಬ್ ನ್ಯೂ ಪ್ರೊಸೆಸಿಂಗ್ ಟೆಕ್ನಾಲಜಿ ಫಾರ್ ಕಾಸ್ಟ್ ರಿಡಕ್ಷನ್ ಆ್ಯಂಡ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನಪ್ಪ ಇದೆ ಇವ್ರದ್ದು? 3 ಪ್ರಾಜೆಕ್ಟ್ಸ್, ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದಾರಂತೆ. ಸೊ ಇನ್ಕ್ಲೂಡಿಂಗ್ ಅ ಮೇಜರ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಐಸ್ ಕ್ರೀಮ್ ಪ್ಲಾಂಟ್ ಅಟ್ ಗೋವಿಂದಪುರ್. ಸೊ ನ್ಯೂ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ತಗೋಬರ್ತಾ ಇದ್ದಾರೆ ಇವರು. ಓಕೆ ಫೈನ್. ದೆನ್ ಫೈನಾನ್ಷಿಯಲ್ ಅನಾಲಿಸಿಸ್ ಕ್ವಿಕ್ ಆಗಿ ಮಾಡೋಣ. ಸೊ ಮಾರ್ಕೆಟ್ ಕ್ಯಾಪು, ಇಟ್ಸ್ ಅ ಲಾರ್ಜ್ ಕ್ಯಾಪ್ ಕಂಪನಿ, 22,000 ಕೋಟಿ ಇರುವಂತಹ ಕಂಪನಿ. ಆ್ಯಂಡ್ ಕರೆಂಟ್ ಪ್ರೈಸು 10,000 ರೂಪಾಯಿ ರೇಂಜ್ನಲ್ಲಿ ಓಡ್ತಾ ಇದೆ. ಸೊ ಹೈಯಿಂದ 233 ಡೌನಲ್ಲಿದೆ. ಆ್ಯಂಡ್ ಲೋ ಇಂದ ಎಷ್ಟು? ಹತ್ತಿರ 160, 170 ರೇಂಜಲ್ಲಿ 174 ಅಪ್ ಇದೆ. ಸ್ಟಾಕ್ ಪಿ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು, ಓವರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. 92 ಇದೆ ಇಲ್ಲಿ. ಆ್ಯಂಡ್ ಆರ್ ಒ ಇ ಮತ್ತು ಆರ್ ಒ ಸಿ ನೋಡ್ಬೋದು ನೀವು, 11 ಆ್ಯಂಡ್ 12 ಇದೆ ಹತ್ತಿರ. ಇಂಟ್ರಿನ್ಸಿಕ್ ವ್ಯಾಲ್ಯೂ 150 ಇದೆ ಹತ್ತಿರ, ಲೈಕ್ 7 ಟೈಮ್ಸ್ ಜಾಸ್ತಿನಲ್ಲಿ ಓಡ್ತಾ ಇದೆ ಮಾರ್ಕೆಟ್ ವ್ಯಾಲ್ಯೂ ಇಂಟ್ರಿನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ಸೊ ವ್ಯಾಲ್ಯೂ ಇನ್ವೆಸ್ಟರ್ಸ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಸ್ಪಾಸ್ನಲ್ಲಿದ್ದರೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಎಂಟರ್ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಇದೆ ಮಾರ್ಕೆಟ್ ಕ್ಯಾಪಿಂದ, ಫೈನ್. ಆ್ಯಂಡ್ ಇಂಡಸ್ಟ್ರಿ ಪಿ ರೇಷಿಯೋ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, ಸ್ಟಾಕ್ ಪಿಗಿಂತ ಇಂಡಸ್ಟ್ರಿ ಪಿ ರೇಷಿಯೋ ಕಮ್ಮಿ ಇದೆ. ಆ್ಯಂಡ್ ಡೆಪ್ಟ್ ಈ ಕಂಪನಿಗಿದೆ. ಸೊ ಡೆಪ್ಟು 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಬಟ್ ಇದು 1.35 ಅಲ್ಲಿದೆ. ಓಕೆ, ನೆಕ್ಸ್ಟ್ ಚಾರ್ಟ್ ನೋಡೋಣ. ಸೊ ಚಾರ್ಟ್ ನೋಡ್ಬೋದು ನೀವು. ಸೊ 1 ಮಂತಲ್ಲಿ 9% ಡೌನ್ ಆಗಿದೆ, 1 ವರ್ಷದಲ್ಲಿ 19% ಅಪ್ ಆಗಿದೆ. ಆ್ಯಂಡ್ 3 ಇಯರ್ಸಲ್ಲಿ ಜಸ್ಟ್ 35% ಕೊಟ್ಟಿದೆ. ನೋಡ್ಬೋದು ಇಲ್ಲಿ ತುಂಬ ವೊಲಟಾಲಿಟಿ ಇದೆ. ಹೈಯಿಂದ ಇವಾಗ ಹತ್ತಿರ 30% ಡೌನಲ್ಲಿ ಟ್ರೇಡ್ ಆಗ್ತಾಯಿದೆ. ಸೊ ಎಷ್ಟು ಡೌನ್ ಆಗಿತ್ತು? ಹತ್ತಿರ 40% ಡೌನ್ ಆಗಿಬಿಟ್ಟಿತ್ತು ಹೈಯಿಂದ. ಸೊ ಈಗ 30%ಅಲ್ಲಿ ಟ್ರೇಡ್ ಆಗ್ತಾಯಿದೆ. ಓಕೆ, ಸೊ 5 ಇಯರ್ಸಲ್ಲಿ 78% ಕೊಟ್ಟಿದೆ, ಮ್ಯಾಕ್ಸಿಮಮ್ 613% ಕೊಟ್ಟಿದೆ. ಓಕೆ, ಸೊ ಈ ಥರ ಇದೆ ಚಾರ್ಟ್ ಪ್ಯಾಟ್ರನು. ಸೊ ಡೌನ್ ಬರುತ್ತಾ ಇಲ್ವೋ ಗೊತ್ತಿಲ್ಲ, ನೋಡಿ ಸ್ಲೈಟ್ಲಿ ಅಪ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು, ಬಟ್ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹ್ಯಾಟ್ಸನ್ದು. ಓಕೆ ಫೈನ್. ನೆಕ್ಸ್ಟು ಕಂಪನಿ ಒಂದು 200 ಡೇಸ್ ಮೂವಿಂಗ್ ಆವ್ರೇಜ್ ನೋಡೋದಾದರೆ ಅದು 200 ಡೇಸ್ಗಿಂತ ಕಮ್ಮಿನಲ್ಲಿ ಟ್ರೇಡ್ ಆಗ್ತಾ ಇದೆ, ಕಮ್ಮಿನಲ್ಲಿ ಓಡ್ತಾ ಇದೆ ಅಲ್ವಾ. ನೆಕ್ಸ್ಟ್ ಪೇರ್ ಕಂಪ್ಯಾರಿಸನ್ ಗೊತ್ತಿದೆ ನಿಮಗೆ, ವರುಣ್ ಬೆವರೇಜಸ್ ಇದೆ, ಬಿಕಾಜಿ ಫುಡ್ಸ್ ಇದೆ. ಸೊ ಇದೆಲ್ಲ ಒಂದು ಲೈಕ್ ಫುಡ್ ಪ್ರಾಸೆಸಿಂಗ್ ಕಂಪನೀಸ್ ಅಲ್ವಾ, ಹಾಗೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ಬೋದು ನೀವು, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ 1395 ಯೂಶಲಿ ನೀವು ನೋಡ್ಬೋದು ಮಾರ್ಚ್ ಮಂತ್ ರಿಸಲ್ಟ್ಸ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಡಿಸೆಂಬರ್ಗಿಂತ. ಬಿಕಾಸ್ ಡಿಸೆಂಬರಲ್ಲಿ ವಿಂಟರ್ ಆಗಿರುತ್ತೆ ಅಂತ ಜಾಸ್ತಿ ಮೊಸರು ಕನ್ಸಂಪ್ಷನ್ನು ಕಮ್ಮಿ ಇರುತ್ತೆ ಅಲ್ವಾ. ಸೊ ಐಸ್ ಕ್ರೀಮ್ ಕನ್ಸಂಪ್ಷನ್, ಕರ್ಡ್ ಕನ್ಸಂಪ್ಷನ್ ಕಮ್ಮಿ ಇರುತ್ತೆ, ಬಟ್ ಸಮ್ಮರಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಸೇಲ್ಸ್ ಜೊತೆ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು ಆಪ್ರೇಟಿಂಗ್ ಪ್ರಾಫಿಟ್ 207 ಇತ್ತು, ಸೊ 189, 176, 215, ಈಗ
238, 219, 213. ಸೊ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾಯಿದೆ. ಇವತ್ತು ಜಾಸ್ತಿ ಹೈ ಏನಾಗಿಲ್ಲ, ಜಾಸ್ತಿ ಏನಾಗಿಲ್ಲ ಇದು. ಓಕೆ, ಒ ಪಿ ಎಮ್ ನೋಡ್ಬೋದು ನೀವು. 15 ಇದ್ದಂಥದ್ದು 12 ಆಯಿತು, 11 ಆಯಿತು, 13 ಆಯಿತು. ಈಗ 11ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಓಡ್ತಾ ಇದೆ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್, ನೆಟ್ ಪ್ರಾಫಿಟ್ ಇಸ್ 57 ಕ್ರೋರ್ಸ್ ಅಲ್ಲಿದೆ ನೆಟ್ ಪ್ರಾಫಿಟ್. ಡಿಸೆಂಬರಲ್ಲಿ ಯೂಶಲಿ ಕಮ್ಮಿನೇ ಇರುತ್ತೆ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 46 ಕಂಪೇರ್ ಮಾಡಿದ್ರೆ 57 ರೈಸ್ ಆಗುತ್ತೆ, ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಬಟ್ ಮಾರ್ಚಲ್ಲಿ ನೋಡಿ ನೀವು, ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ ನೋಡಿ. 9% ಇದೆ ಮಾರ್ಚಲ್ಲಿ ಎಕ್ಸ್ಪೆನ್ಸ್ ಲಾಸ್ಟ್ ಇಯರ್. ಸೊ ಈ ಕ್ವಾರ್ಟರಲ್ಲಿ ಏನು ಬರುತ್ತೋ ಗೊತ್ತಿಲ್ಲ. ಸೊ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ಕ್ವಾರ್ಟರಲ್ಲಿ ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡಿ, ಬಿಕಾಸ್ ನೆಟ್ ಪ್ರಾಫಿಟ್ ಡೌನ್ ಆಗಿಬಿಡ್ಬೋದು. ಬಿಕಾಸ್ ಜಾಸ್ತಿ ಎಕ್ಸ್ಪೆನ್ಸ್ ಆದರೆ ನೋಡ್ಬೋದು, ಇಲ್ಲಿ ಡಿಸೆಂಬರ್ 48 ಇತ್ತು, ಇದು 30 ಆಯಿತು. ಈಗ 46 ಇತ್ತು, 25 ಆಯಿತು ಅಲ್ವಾ. ಸೊ ಹಾಗಾಗಿ ಈ ತಿಂಗಳು ವೆಯ್ಟ್ ಮಾಡಿ ನಂತರ ಡಿಸಿಷನ್ ಬರಬೇಕು. ನೆಕ್ಸ್ಟ್ P&L ನೋಡ್ಬೋದು. P&L ಇನ್ಕ್ರೀಸ್ ಆಗೇ ಆಗುತ್ತೆ ಅಲ್ವಾ. ಸೊ ಪ್ರತಿ ವರ್ಷ ನೋಡಿ, 2014ನಲ್ಲಿ 2,500 ಕೋಟಿ ಇದ್ದಿದ್ದು ಇವಾಗ 7,733 ಕೋಟಿ. ಅಂದರೆ ಇನ್ನೂ ರಿಸಲ್ಟ್ಸ್ ಬಂದಿಲ್ಲ ಮಾರ್ಚ್ 2024. ಸೊ ಬಂದರೆ ಹತ್ತಿರ ಒಂದು 9,000 ಕ್ರೋರ್ಸ್ ರೀಚ್ ಆಗ್ಬೋದು. ಓಕೆ, 9,000 ಆಗ್ಬೋದು ಅಥವಾ 8,500ಗೆ ಸ್ಟಾಪ್ ಆಗ್ಬೋದು, ನೋಡೋಣ. ಆ್ಯಂಡ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒ ಪಿ ಎಮ್ ನೋಡ್ಬೋದು ನೀವು, 7,999 ಇದ್ದಂಥದ್ದು ಈಗ ಡಬಲ್ ಡಿಜಿಟ್ಗೆ ಹೋಗಿದೆ 2021ನಲ್ಲಿ, ಬಟ್ ಈಗ 11%ಗೆ ಡೌನ್ ಆಗಿದೆ. ಓಕೆ, ನೆಟ್ ಪ್ರಾಫಿಟ್ ಕೂಡ ಡಬಲ್ ಡಿಜಿಟ್ ಇದ್ದದ್ದು ಸ್ಟೇಬಲ್ ಡಿಜಿಟ್ ಆಗಿದೆ, 240ಗೆ ದಾಖಲೆ ಮಟ್ಟಕ್ಕೆ ಹೋಗಿದೆ. ಆ್ಯಂಡ್ 2021ನಲ್ಲಿ ಇನ್ನೂ ಜಾಸ್ತಿ ಇತ್ತು, 246. ಬಟ್ ಈ ಸತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು, ಬಿಕಾಸ್ ಮಾರ್ಚ್ ರಿಸಲ್ಟ್ ಕಂಬೈನ್ ಆದರೆ ಇಟ್ ವಿಲ್ ಈಸಿಲಿ ಕ್ರಾಸ್ 280 ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಸ್ಟಾಕ್ CAGR ನೋಡಿದರೆ 21, 12, 11 ಹೆಲ್ತಿ ಆಗಿದೆ. ಕಾಂಪೌಂಡೆಡ್ ಪ್ರಾಫಿಟ್ ಕೂಡ ಹೆಲ್ತಿ ಆಗಿದೆ. ಬ್ಯಾಲೆನ್ಸ್ ಶೀಟ್ ರಿಸರ್ವ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಲ್ಯಾಬಿಲಿಟೀಸ್ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು, ಬಿಕಾಸ್ ಅದಕ್ಕೆ ಡೆಪ್ ಟು ಇಕ್ವಿಟಿ ರೇಷಿಯೋ 1 ಮೇಲೆ ಇರೋದು. ರೇಷಿಯೋಸ್ ಆಯಿತು. ದೆನ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ 74 ಇದ್ದಂಥದ್ದು ಈಗ 73.11ಅಲ್ಲಿ ಓಡ್ತಾ ಇದೆ. ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಜಾಸ್ತಿ ಆಗಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗಿದೆ. ಸೊ ನಾವು ರೀಸೆಂಟ್ ಟ್ರೇಡ್ಸ್ ನೋಡೋದಾದರೆ, ಪ್ರೊಮೋಟರ್ ಅವರು ಸ್ಟೇಕ್ನ ಬೈ ಮಾಡಿದ್ದಾರೆ ಮಾರ್ಚ್ 6, 2024 ಅಂದರೆ ಲಾಸ್ಟ್ ಮಂತಲ್ಲಿ. ಎಷ್ಟು ಬೈ ಮಾಡಿದ್ದಾರೆ? 1 ಲಕ್ಷ ಕ್ವಾಂಟಿಟಿನ ಪರ್ಚೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರೊಮೋಟರ್ ಬೈ ಮಾಡಿದ್ದಾರೆ ಅಂದರೆ ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದು ಹ್ಯಾಟ್ಸನ್ ಪ್ರಾಡಕ್ಟ್ಸ್ನ ಒಂದು ಕಂಪನಿಯ ಒಂದು ಶೇರ್ ಅನಾಲಿಸಿಸ್. ಸೊ ಇನ್ವೆಸ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಓನ್ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಬಟ್ ಮೈ ಸಜೆಷನ್ ಇಸ್, ಮಾರ್ಚ್ 2024 ರಿಸಲ್ಟ್ ಬರುತ್ತಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ನೀವು ನೋಡಿಬಿಟ್ಟು ಶಾರ್ಟ್ ಟರ್ಮ್ಗೆ ಅಥವಾ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಸೊ ಡೈರಿ ಪ್ರಾಡಕ್ಟ್ಸ್ ಮಾರ್ಚಲ್ಲಿ ನೋಡ್ಬೋದು ನೀವು. ಲಾಸ್ಟ್ ಇಯರ್ ಮಾರ್ಚಲ್ಲಿ, ಏಪ್ರಿಲಲ್ಲಿ ನೋಡಿ, ಏಪ್ರಿಲಲ್ಲಿ ಡೌನ್ ಆಗಿತ್ತಲ್ವಾ ಲಾಸ್ಟ್ ಇಯರ್. ವೇರ್ ಇಸ್ ದ್ಯಾಟ್? ಎಸ್, ಇಲ್ಲಿ. ಸೊ ಇದು ಮಾರ್ಚ್ ಟೈಮ್ ಅಲ್ವಾ. ಸೊ ಮಾರ್ಚಲ್ಲಿ ಡೌನ್ ಆಗಿತ್ತು, ಏಪ್ರಿಲಲ್ಲಿಂದ ಸ್ವಲ್ಪ ರೈಸ್ ಆಗ್ತಾ ಬಂತಲ್ವಾ. ನೋಡಿ, ಜುಲೈ ಆಗಸ್ಟ್ ಬರೋಷ್ಟರಲ್ಲಿ 1000 ರೇಂಜಿಗೆ ಹೋಗ್ಬಿಟ್ಟಿತ್ತು. ಸೊ ಎಷ್ಟಿತ್ತು? 800 to 1200 ಹತ್ತಿರ ಹೋಗ್ಬಿಟ್ಟಿತ್ತು. 400 rupees ರೈಸ್ ಆಗಿತ್ತು ವಿತಿನ್ ಸ್ಪ್ಯಾನ್ ಆಫ್ ಏಪ್ರಿಲ್, ಮೇ, ಜೂನ್, ಜುಲೈ 4-5 ತಿಂಗಳಲ್ಲಿ 400 ಜಾಸ್ತಿ ಆಗಿತ್ತು, ರೈಸ್ ಆಗಿತ್ತು. ಸೊ ನೋಡಿ, ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡೋ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.